ಇನ್ನು ನೀವು ಎಲೆಕ್ಟ್ರಿಕ್ ಫೀಲ್ಡ್ಗೆ ಬಂದಾಗ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಯಿಂಟ್ ಚಾರ್ಜ್ ದಟ್ಸ್ ವಾಟ್ ಇ ಈಸ್ ಈಕ್ವಲ್ ಟು ಕೆ ಕ್ಯೂ ಬೈ ಆರ್ ಸ್ಕ್ವೇರ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಬಂದರೆ ನಾವು ಭಾಳಷ್ಟು ಇಂಪಾರ್ಟೆಂಟಾಗಿ ನೋಡ್ತೀವಿ. ಸೊ ಹಿಂದೆ ತಿಳ್ಕೊಂಡಂಥ ಎಲ್ಲ ಕಾನ್ಸೆಪ್ಟ್ಸನ್ನು ಇದ್ರ ಜೊತೆಯಲ್ಲೇ ಡಿಸ್ಕಷನ್ ಮಾಡ್ಕೊಂಡು ಹೋಗ್ತೀವಿ. ಮತ್ತು ಭಾಳಷ್ಟು ಇಂಪಾರ್ಟೆಂಟು. ನಾವು ಈವನ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ನ ಡಿಸ್ಕಷನ್ ಮಾಡಬೇಕಾದ್ರೂ ದರ್ ಇಸ್ ಅನ್ ಕೋರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ನಾವು ನೋ ವೆರಿ ವೆಲ್ ನೆಗೆಟಿವ್ ಗ್ರೇಡಿಯಂಟ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇಸ್ ಕಾಲ್ಡ್ ಆಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ. ಸೊ ಹಾಗಾಗಿ ಎಲ್ಲ ರೀತಿಯಲ್ಲೂ ನಾವು ನೋಡಬೇಕಾಗುತ್ತೆ. ಸೊ ಎಸ್ಪೆಷಲಿ ನಾವು ನೀಟ್ನ ಡಿಸ್ಕಷನ್ ಮಾಡಬೇಕಾದ್ರೆ ನೆಸೆಸರಿ ಟರ್ಮ್ಸ್, ಈಗ ಸಪೋಸ್ ಒಂದು ಕಂಡಕ್ಟರ್ ಅಂತ ಬಂದಾಗ ಕಂಡಕ್ಟರ್ ಏನಾಗಿರುತ್ತೆ, ಚಾರ್ಜಸ್ಸು ಯೂನಿಫಾರ್ಮಾಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಮತ್ತು ನೋ ವೆರಿ ವೆಲ್ ಏನಪ್ಪ ಅಂತಂತಂದರೆ ಆ ಒಂದು ಕಂಡಕ್ಟರ್ನಲ್ಲಿ ಒಂದು ಲೀನಿಯರ್ ಕಂಡಕ್ಟರ್ ಅಂತ ತೊಗೊಂಡಾಗ ಸೊ ಆ ಒಂದು ಚಾರ್ಜ್ ಡೆನ್ಸಿಟಿನ ನಾವು ಫೈಂಡ್ ಔಟ್ ಮಾಡಲಿಕ್ಕೆ ಸೊ ಕ್ಯೂ ಬೈ ಚಾರ್ಜ್ ಪರ್ ಯೂನಿಟ್ ಲೆಂತ್ ಅಂತ ಯೂಸ್ ಮಾಡ್ಕೋತೀವಿ. ಆರ್ ಚಾರ್ಜ್ ಬೇಕಾದರೆ ಕ್ಯೂ ದಟ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಎಲ್, ಆರ್ ಇನ್ನು ಬೇರೆ ರೀತಿಯಲ್ಲಿ ಸ್ವಲ್ಪ ಕಾಂಪ್ಲೆಕ್ಸ್ ಮಾಡಿ ಲ್ಯಾಂಬ್ಡಾ ಫಸ್ಟ್ ಫೈಂಡ್ ಔಟ್ ಮಾಡಿಕೊಂಡು ಆಮೇಲೆ ಕ್ಯೂನ ಫೈಂಡ್ ಔಟ್ ಮಾಡ್ಕೋಬೇಕಾದ್ರೆ ಸೊ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಈ ರಿಲೇಷನ್ಸು. ಯಾವುದೇ ಕಾರಣಕ್ಕೂ ಮರೆಯೋಂಗಿಲ್ಲ. ಥಿಯರಿಯಲ್ಲಿ ನಾವು ಇದು ನೋಡಿರ್ತೀವಿ, ಸಿಂಪಲ್ ಅನ್ಸಿರುತ್ತೆ, ಗೊತ್ತಿರುತ್ತೆ ರೀ, ಎಲ್ಲ ಗೊತ್ತಿರುತ್ತೆ. ಇಷ್ಟು ಭಾಳ ಸಿಂಪಲ್ಲಾಗಿ ಕ್ಯೂ ಇಸ್ ಈಕ್ವಲ್ ಟು ಇಂಟಿಗ್ರಲ್ ಆಫ್ ಲ್ಯಾಂಬ್ಡಾ ಡಿ ಎಲ್ ಅಂತ ಈ ರಿಲೇಷನ್ನು ಅಥವಾ ಇದಕ್ಕೆ ಸಿಚುಯೇಷನ್ಗೆ ಸಂಬಂಧಿಸಿದಂಥ ಯಾವುದಾದ್ರೂ ಕ್ವಶನ್ ಬಂದರೆ ಇಲ್ಲೇ ಫೇಲ್ ಆಗಿಬಿಡೋದು. ನಾವು ಗೊತ್ತಿರುತ್ತೆ, ಎಲ್ಲ ತಿಳ್ಕೊಂಡಿರ್ತೀವಿ. ಸೊ ಇಲ್ಲಿ ಬರೋಷ್ಟೊತ್ತಿಗೆ ಏನೂ ಇಲ್ಲ, ಗೊತ್ತಿರುತ್ತೆ ನಮಗೆ, ನಾವೇನು ತಿಳ್ಕೊಂಡಿದ್ದೀವೋ ಮತ್ತು ಅದನ್ನೇ ನಾವಿಲ್ಲಿ ಅಪ್ಲೈ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗಾಗಿ ಸೊ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂತ ಬಂದಾಗ ಕೂಡ ಚಾರ್ಜ್ ಪರ್ ಯೂನಿಟ್ ಏರಿಯಾ ಅಂತ ನೋಡ್ತೀವಿ. ಸೊ ಅದೇ ಚಾರ್ಜನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಸೊ ದಟ್ಸ್ ವಾಟ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಇಂಟು ಏರಿಯಾ ಇಂಟಿಗ್ರಲ್ ಆಫ್ ಸಿಗ್ಮಾ ಡಿ ಎಸ್. ಸಿಗ್ಮಾ ಫೈಂಡ್ ಔಟ್ ಮಾಡಿಕೊಂಡು ಸೊ ಸರ್ಫೇಸ್ ಏರಿಯಾ ಯಾವುದು, ಯಾವ ಸರ್ಫೇಸ್ ಕೊಟ್ಟವನೇ, ಒಂದು ವೇಳೆ ಡಿಸ್ಕ್ ಕೊಟ್ಟಿದ್ದಾನ, ಸಿಲಿಂಡರ್ ಕೊಟ್ಟಿದ್ದಾನ, ಸ್ಪಿಯರ್ ಕೊಟ್ಟಿದ್ದಾನ, ಇವೆಲ್ಲವೂ ಕೂಡ ಏನಪ್ಪ ಅಂತಂದರೆ ಇನ್ವಾಲ್ವ್ ಆಗುತ್ತೆ. ಭಾಳ ಸಿಂಪಲ್ ಇರುತ್ತೆ ರೀ, ಕಾನ್ಸೆಪ್ಟ್ಸ್ ಅಷ್ಟೇ ಅರ್ಥ ಮಾಡ್ಕೊಳ್ಳಿ. ಅಪ್ಲಿಕೇಶನು ಆಯಾ ಸಿಚುವೇಷನ್ಗೆ ತಕ್ಕಂಗೆ ಅಪ್ಲೈ ಮಾಡೋದಷ್ಟೇ ನಮಗೆ ಕೆಲಸ, ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ. ರೈಸ್ ರೆಡಿ ಇದ್ದರೆ ಅದು ರೈಸ್ ಬಾತ್, ಲೆಮನ್ ರೈಸ್ ಆದರೂ ಮಾಡ್ಕೋಬೋದು, ವಾಂಗಿ ಬಾತ್ ಆದರೂ ಮಾಡ್ಕೋಬೋದು, ಯಾವ ಬಾತ್ ಬೇಕಾದ್ರೂ ಮಾಡ್ಕೊಳ್ರಿ. ಓಕೆ, ಸೊ ಅದೇ ರೀತಿ ಈಗ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಅಂತ ತೊಗೊಂಡಾಗ ರೋ ಇಸ್ ಈಕ್ವಲ್ ಟು ಕ್ಯೂ ಬೈ ಡಿ ವಿ ಅಂತ ತೊಗೋತೀನಿ. ಚಾರ್ಜ್ ಬೇಕು ಅಂತಂತಂದ್ರೆ ನನಗೆ ಇಟ್ಸ್ ಸೊ ಇಂಟಿಗ್ರಲ್ ಆಫ್ ವಿ ಡಿ ವಿ. ಸೊ ಇಲ್ಲೂ ಕೂಡ ಭಾಳಷ್ಟು ಇಂಪಾರ್ಟೆಂಟ್ ರೋಲ್ ಆಗುತ್ತೆ. ಯಾವ ಡೆನ್ಸಿಟಿ, ಕಂಡಕ್ಟರ್ ಯಾವುದು, ಸೊ ಶೇಪ್ ಏನಿದೆ ಮತ್ತು ಅದರ ವಾಲ್ಯೂಮ್ ಏನಿರುತ್ತೆ ಅದನ್ನು ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಸೊ ಯಾವ ರೀತಿ ನಾನು ಮೇಲೆ ಕೊಟ್ಟಂಥ ಎಕ್ಸಾಂಪಲ್ಸಲ್ಲಿ ಕ್ವಶನ್ ಕೇಳ್ಬೋದು ಅಂತ. ಫಾರ್ ಎಕ್ಸಾಂಪಲ್ ಇ ಇಸ್ ಈಕ್ವಲ್ ಟು ಕೆ ಆರ್ ಕ್ಯೂಬ್ ಇಂಟು ಆರ್ ಕ್ಯಾಪ್. ಸೊ ಈಗ ಇಲ್ಲೇನು ಮಾಡಬೇಕಾಗಿದೆ, ಫೈಂಡ್ ಕ್ಯೂ, ಫೈಂಡ್ ದಿ ಚಾರ್ಜ್. ಸೊ ವಿ ನೀಡ್ ಟು ಫೈಂಡ್ ಚಾರ್ಜ್. ಸೊ ಚಾರ್ಜನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಏನು ಮಾಡಬೇಕು, ಸೊ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿನ ಫೈಂಡ್ ಔಟ್ ಮಾಡ್ಕೋಬೇಕು. ನಮಗೆ ಈ ರಿಲೇಷನ್ ಸೂಟ್ ಆಗುತ್ತೆ ನಮಗೆ. ಸೊ ಚಾರ್ಜನ್ನು ಫೈಂಡ್ ಔಟ್ ಮಾಡ್ಕೋಬೇಕಾದ್ರೆ ನಮಗೆ ಈ ರಿಲೇಷನ್ ಸೂಟ್ ಆಗುತ್ತೆ ಇಲ್ಲಿ. ದಟ್ ಈಸ್ ವಾಟ್, ಸೊ ಗಾಸ್ ಥಿಯರಮ್ನ ಯೂಸ್ ಮಾಡಿಕೊಂಡ್ರೆ ಡೈವರ್ಜೆನ್ಸ್ ಆಫ್ ಇ ದಟ್ ಈಸ್ ಈಕ್ವಲ್ ಟು ರೋ ಬೈ ಎಪ್ಸಿಲಾನ್ 0. ಆ್ಯಂಡ್ ರೇಡಿಯಲ್ ಫೀಲ್ಡನ್ನು ಯೂಸ್ ಮಾಡಿಕೊಂಡ್ರೆ 1/r², ಡೋ ಡಿವೈಡೆಡ್ ಬೈ ಡೋ ಆರ್ ಸ್ಕ್ವೇರ್ ER that is equal to rho by epsilon 0. Just on differentiation and simplification, what we'll get an rho value 5 epsilon 0 kr square. ಸೊ ಈ ಜಸ್ಟ್ ಈ ಒಂದು ವ್ಯಾಲ್ಯೂನ ನಾವು ಏನಪ್ಪ ಅಂತಂತಂದರೆ ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ರೋ ವ್ಯಾಲ್ಯೂ ಸಿಕ್ಕಿರುತ್ತೆ. ವಾಲ್ಯೂಮ್ ಯಾವುದ್ರದ್ದು ಅಂತ ಕೊಟ್ಟಿರ್ತಾನೆ, ಸ್ಪಿಯರ್ ಕೊಟ್ಟಿರ್ತಾರೆ, ವಾಲ್ಯೂಮ್ ಆಫ್ ದ ಸ್ಪಿಯರ್. ಸೊ ಫಾರ್ಮುಲಾಗಳನ್ನ ಹಾಕೋತೀರ, ಲಿಮಿಟ್ಸ್ನ ಅಪ್ಲೈ ಮಾಡ್ತೀರ, ಈಸಿಯಾಗಿ ನಾವು ಚಾರ್ಜನ್ನು ಫೈಂಡ್ ಔಟ್ ಮಾಡಬಹುದು. ಓಕೆ, ಸರಿ. ಇಲ್ಲಿ ಈಗ ಒಂದು ಕ್ವಶನ್ ನಮ್ಮ ಮುಂದೆ, ಒಂದು ಸಿಂಪಲ್ ಕ್ವಶನ್ ಏನಪ್ಪ ಅಂತಂತಂದರೆ,
ಹೀಗೆ ಡಿಸ್ಕಷನ್ ಮಾಡ್ತಾ ಕೆಲವೊಂದು ಫಂಡಮೆಂಟಲ್ ಆದರೂ ಕೂಡ ಸಿಂಪಲ್ ಆಗಿದ್ದರೂ ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತವೆ. ಯಾಕೆ ಅಂತ ಗೊತ್ತಿಲ್ಲ, ಅವಾಗವಾಗ ತಮಾಷೆಗಿರುತ್ತೆ. ನೀಟು ಭಾಳ ಕಷ್ಟಪಡ್ತೀವಿ, ಅಂತ ಬಟ್ಟೆಗಳು ಅರ್ಧ ಹಾಕ್ಕೊಂಡು ಪ್ರಿಪೇರ್ ಆಗಿರ್ತೀವಿ. ಕ್ವಶನ್ ನಾವು ಅಂದ್ಕೊಂಡಂಗಿರಲ್ಲ, ಭಾಳ ಈಸಿ ಇರುತ್ತೆ. ಸೊ ಹಾಗಾಗಿ ಎಲ್ಲ ರೀತಿಯೂ ನೋಡ್ಕೊಂಡು ಹೋಗೋಣ. ಸೊ ಏನಪ್ಪ ಅಂತಂತಂದರೆ, ಒಂದು ಪಾಯಿಂಟಲ್ಲಿ ಚಾರ್ಜ್ ಕ್ಯೂ ಅಂತ ಕೊಟ್ಟಿದ್ದಾನೆ, ಇನ್ನೊಂದು ಪಾಯಿಂಟಲ್ಲಿ ಚಾರ್ಜ್ 4Q ಅಂತ ಕೊಟ್ಟಿದ್ದಾನೆ. ಸೊ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ ಚಾರ್ಜಸ್ 1/2 ಎಷ್ಟು ಒಂದಷ್ಟು ಸಮ್ ಡಿಸ್ಟೆನ್ಸ್ ಇಲ್ಲಿ ನಾನು 30 ಸೆಂಟಿಮೀಟರ್ ಅಂತ ತೊಗೊಂಡಿದ್ದೀನಿ. ಸೊ ಫೈಂಡ್ ದ ನಲ್ ಪಾಯಿಂಟ್ ಅಂದರೆ ಇಟ್ಸ್ ಅ ಪಾಯಿಂಟ್ between the line joining 2 point charges where the resultant electric field intensity will be 0. ಸೊ ಹಾಗಾದರೆ ಪೊಸಿಷನ್ ಆಫ್ ನಲ್ ಪಾಯಿಂಟ್ನ ಫೈಂಡ್ ಔಟ್ ಮಾಡಬೇಕಾದರೆ ಸೊ ಏನು ಮಾಡಬೇಕಾಗುತ್ತೆ? ಬಿಕಾಸ್ ಅಟ್ ದಿಸ್ ಪಾಯಿಂಟ್ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಸಮ್ ಆಫ್ ದೀಸ್ ಟೂ ಮಸ್ಟ್ ಬಿ ಈಕ್ವಲ್ ಟು 0 ಅಂದರೆ ಸೊ E1 ಮಸ್ಟ್ ಬಿ ಈಕ್ವಲ್ ಟು E2. ಸೊ ನಾವು ಲೆಟ್ಸ್ ಸಿ ದ E1 ವ್ಯಾಲ್ಯೂ. E1 ಅಂತಂದರೆ ಬಿಕಾಸ್ ಆಫ್ Q ಚಾರ್ಜ್ 1/4πε0 Q ಡಿವೈಡೆಡ್ ಬೈ ಡಿಸ್ಟೆನ್ಸ್ ಆಫ್ ದಟ್ ಪಾಯಿಂಟ್ ಇಟ್ ವಿಲ್ ಬಿ R, ದೇರ್ಫೋರ್ ಇಟ್ಸ್ ಅನ್ R ಸ್ಕ್ವೇರ್. ಸೊ ಅದೇ ರೀತಿ 4Q ಇಂದಾಗಿ 1/4πε0 4Q ಡಿವೈಡೆಡ್ ಬೈ 30 the distance point from the 4Q, that will be 30 minus R whole square. Okay, so now 1/4πε0 1/4πε0 will get cancelled, Q will get cancelled, and what's the remaining? Only 1 divided by R square, 4 divided by 30 minus R whole square. ಸೊ ಈಗ ಸಿಂಪ್ಲಿಫೈ ಮಾಡಿ ನಾವು ಇಲ್ಲಿ ಪೊಸಿಷನ್ ಆಫ್ ನಲ್ ಪಾಯಿಂಟ್ ಫೈಂಡ್ ಔಟ್ ಮಾಡಬೇಕಾಗಿದೆ ಫ್ರಮ್ ದ ಚಾರ್ಜ್ ಕ್ಯೂ. ಒಂದು ವೇಳೆ ಫ್ರಮ್ ದಿ ಚಾರ್ಜ್ ಸ್ಮಾಲ್ ಕ್ಯೂ ಅಂತ ಏನಾದರೂ ಕೇಳಿದ್ದೆ ಆದಲ್ಲಿ, ಸೊ ಆ ಒಂದು ಪರಿಸ್ಥಿತಿಯಲ್ಲಿ ಸೊ ವಿ ನೀಡ್ ಟು ಟೇಕ್ ಎ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್. ಸೊ 1/R ಇಟ್ಸ್ ಇನ್ ಸ್ಕ್ವೇರ್ ರೂಟ್ ಆಫ್ 4 ವ್ಯಾಲ್ಯೂ 2 and 30 minus R ಅಂತ ಬರುತ್ತೆ. ಆನ್ ಸಿಂಪ್ಲಿಫಿಕೇಶನ್ ವಾಟ್ ವಿಲ್ ಗೆಟ್, ಇಟ್ಸ್ ಇನ್ R will be 30 centimeter from Q. ಅದೇ ಒಂದು ವೇಳೆ ಫ್ರಮ್ 4Q ಈ ಕಡೆಯಿಂದ ರಿವರ್ಸ್ ಕೇಳಿಬಿಟ್ಟ ಅಂತ ಇಟ್ಕೊಳ್ಳಿ, ಆದರೆ ಈ ಕಡೆಯಿಂದ 10 ಆದರೆ ಇನ್ನು 30ಯಲ್ಲಿ ಉಳಿದಿದ್ದು ಎಷ್ಟು ರೀ? 30 minus 10 that's what 30 minus R, 30 minus 10 that will be at 20 centimeter from the 4Q. ಸೊ ಕ್ವಶನ್ ಹಾಗಾದರೂ ಕೇಳಲಿ, ಈ ಕಡೆಯಿಂದಾದರೂ ಕೇಳಿ, ಹೀಗಾದರೂ ಕೇಳಲಿ, ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಭಾಳಷ್ಟು ಸಲ ಕೇಳುವಂಥ ಕ್ವಶನ್ ಇದು. ಮತ್ತು ಅಷ್ಟೇ ಅಲ್ಲ, ಸೊ ಇನ್ನೊಂದೇನಪ್ಪ ಅಂತಂತಂದರೆ ಈ ಪಾಯಿಂಟಲ್ಲಿ ಎಷ್ಟು ಚಾರ್ಜ್ ಇಟ್ಟರೆ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ 0 ಬರುತ್ತೆ ಅಂತಲೂ ಕೇಳ್ತಾನೆ. ಸರ್ ಇಷ್ಟೆಲ್ಲ ಸಾಲ್ವ್ ಮಾಡಬೇಕಾ ಸರ್? ಇಷ್ಟು ಲೆಂತಿ ಕ್ವಶನ್ ಏನಪ್ಪ ಅಂತ ಸೊಲ್ಯೂಷನ್ಸ್ ನಾವು ಮಾಡ್ಕೊಂಡಾಗ ನೀಟಲ್ಲಿ ಟೈಮ್ ಮ್ಯಾನೇಜ್ ಮಾಡೋದು ಹೇಗೆ ಸರ್? ಇದು ಭಾಳಷ್ಟು ಜನ ಕೇಳುವಂಥ ಕ್ವಶನ್ಸ್. ನಾನು ಅದಕ್ಕೆ ಪ್ರತಿಯೊಂದು ಮೆಥಡಲ್ಲೂ ಕೂಡ ನಿಮಗೆ ಭಾಳ ಟ್ರಿಕ್ಕಿ ಆ್ಯಂಡ್ ಶಾರ್ಟ್ಕಟ್ಸ್ನ ಕೊಡ್ತಾನೆ ಇರ್ತೀನಿ. ಈಗ ಒಂದು ವೇಳೆ ಇದೇ ಕ್ವಶನನ್ನು ನಾವು ಶಾರ್ಟನ್ ಮಾಡೋದಾದರೆ, ಅದೇ ಹೇಳ್ತಾ ಇದ್ದ ಯಾರೊಬ್ಬ ಬೆಲ್ ಬಾಟಮ್ ಪ್ಯಾಂಟ್ ಇದ್ದಂಗಿದೆ ಸರ್, ಇದು ಹೆಂಗೆ ಸರ್? ಇವತ್ತಿನ ಇದಕ್ಕೆ ನಾವು ಅಪ್ಡೇಟ್ ಆಗಬೇಕಲ್ಲ. ಹೌದಪ್ಪ, ಅಪ್ಡೇಟ್ ಆಗಬೇಕು, ಅದಕ್ಕೆ ಸ್ವಲ್ಪ ಶಾರ್ಟ್ ಮಾಡೋಣ. ಶಾರ್ಟ್ ಅಂತಂದರೆ ಪೆನ್ಸಿಲ್ ಕಟ್ ಆಗುತ್ತೆ ಸರ್. ಸೇಮ್ ಕ್ವಶನ್. ಸೊ ಫಾರ್ ದ್ಯಾಟ್ ವಿಲ್ ಯೂಸ್ ಅ ಶಾರ್ಟ್ಕಟ್ x divided by square root of Q2 divided by Q1 ಪ್ಲಸ್ 1. ಸೊ ಎರಡೂ ಐಡೆಂಟಿಕಲ್ ಚಾರ್ಜ್ ಆಗಿದ್ದಾಗ ಸೊ ಇಲ್ಲಿ ಏನಪ್ಪ ಅಂತಂದರೆ ವಿಲ್ ಯೂಸ್ +1, ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದೆ, ವಿಲ್ ಯೂಸ್ ಮೈನಸ್. ಸೊ ಸೊ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಏನಪ್ಪ ಪಾಯಿಂಟ್ ಚಾರ್ಜಸ್ 30 ಸೆಂಟಿಮೀಟರ್. ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾನೆ ಅವನು, 30 ಸೆಂಟಿಮೀಟರ್ ಅಂತ ಹಾಕ್ಕೊಂಡಿದ್ದೀವಿ. ಸೊ Q2ನ ವ್ಯಾಲ್ಯೂ 4Q, Q1ನ ವ್ಯಾಲ್ಯೂ Q. ಸೊ Q ವಿಲ್ ಗೆಟ್ಸ್ ಕ್ಯಾನ್ಸಲ್. ಸ್ಕ್ವೇರ್ ರೂಟ್ ಆಫ್ 4 ಬಂದರೆ 2 + 1 3, 30 ಡಿವೈಡೆಡ್ ಬೈ 3 10 ಬಂದ್ಬಿಡ್ತಾ. ಭಾಳ ಈಸಿ. ಸೊ ದ್ಯಾಟ್ ಏನಪ್ಪ ಅಂದರೆ ವಿಲ್ ಗೆಟ್ ಇಟ್ಸ್ ಇನ್ ಡಿಸ್ಟೆನ್ಸ್ ಆಫ್ Q ಫ್ರಮ್ ದಿ ಸ್ಮಾಲ್ Q ಇಟ್ಸ್ 10 ಸೆಂಟಿಮೀಟರ್. ಸೊ ಈ ಕಡೆಯಿಂದ ಆದರೆ 30 - 10 20 ಸೆಂಟಿಮೀಟರ್. ಭಾಳ ಈಸಿ. ಓಕೆ ಸ್ಟೂಡೆಂಟ್ಸಲ್ಲಿ ಸ್ವಲ್ಪ ಶಾರ್ಟ್
ಫಾಸ್ಟ್ ಮಾಡೋಕ್ಕೆ ಹೋದರೆ ನಮ್ಮಲ್ಲಿ ಸೋಮಾರಿತನ ಹೆಂಗಿರುತ್ತೆ ಅಂದರೆ ಇನ್ನು ಸ್ವಲ್ಪ ಶಾರ್ಟ್ ಮಾಡಿ, ಅಯ್ಯೋ ಇನ್ನೂ ಶಾರ್ಟ್ ಮಾಡೋಕ್ಕೆ ಹೋದರೆ ಈಗಾಗಲೇ ಪೆನ್ಸಿಲ್ ಕಟ್ ಆಗಿದೆ, ಇನ್ನೂ ಶಾರ್ಟ್ ಮಾಡೋಕ್ಕೆ ಹೋದರೆ ಅದು ಪ್ಯಾಂಟ್ ಆಗಲ್ಲ ಕಣೋ, ಚಡ್ಡಿ ಆಗಿಬಿಡುತ್ತೆ. ಆದರೂ ಪರವಾಗಿಲ್ಲ ಸರ್. ಆಯಿತು. ಸೊ ಆರ್ ಇಸ್ ಈಕ್ವಲ್ ಟು 30 ಸ್ಕ್ವೇರ್ ರೂಟ್ ಟಾಪ್. ಸೊ ಎನ್ನ ವ್ಯಾಲ್ಯೂ ಮಲ್ಟಿಪ್ಲೈಯರ್, ಇಲ್ಲಿ ಡೈರೆಕ್ಟಾಗಿ ಮಲ್ಟಿಪ್ಲೈಯರ್ನ ಹಾಕ್ಕೊಂಡ್ಬಿಡ್ತೀನಿ. ಹೌ ಮೆನಿ ಟೈಮ್ಸ್ Q2 ಮಲ್ಟಿಪ್ಲೈಡ್ ಅಂತ. ಇಟ್ಸ್ 4 ಟೈಮ್ಸ್. ಹಾಗಾಗಿ 30 ಡಿವೈಡೆಡ್ ಬೈ ರೂಟ್ 4 ಪ್ಲಸ್ 1. ಸೊ ರೂಟ್ 4ನ ವ್ಯಾಲ್ಯೂ 2, 2 ಪ್ಲಸ್ 1 3. ಸೊ 30 ಡಿವೈಡೆಡ್ ಬೈ 3 ಇಟ್ಸ್ 10 ಸೆಂಟಿಮೀಟರ್. ವಿತ್ ಇನ್ ಎ ಸ್ಟೆಪ್ ಯು ವಿಲ್ ಗೆಟ್ ಇಟ್. ಸೊ ಇದೇ ಸೊಲ್ಯೂಷನ್ ಇದ್ದಂಥ ಪ್ರಾಬ್ಲಮ್ಮು. ಜಸ್ಟ್ ಇಷ್ಟು ಶಾರ್ಟಲ್ಲಿ ಬಂತು, ಅಷ್ಟಲ್ಲ, ಜಸ್ಟ್ ಕ್ವಶನ್ ನೋಡಿದ ತಕ್ಷಣ ಆನ್ಸರ್ ಇಡುವಂಥ ಮೆಥಡಲ್ಲಿ ನಾವು ಸಾಲ್ವ್ ಮಾಡ್ಬೋದು. ಸೊ ಈ ರೀತಿ ಪ್ರತಿಯೊಂದನ್ನು ಬೇಸಿಕ್ಸನ್ನು ನೀಟಾಗಿ ಅರ್ಥ ಮಾಡಿಕೊಂಡು ಶಾರ್ಟ್ಕಟ್ಟಲ್ಲಿ ನಾವು ಸಾಲ್ವ್ ಮಾಡ್ಕೊಂಡು ಹೋಗ್ತಾರೆ ನಮಗೆ ಭಾಳ ಈಸಿ ಅನಿಸುತ್ತೆ. ಇನ್ನು ಇಲ್ಲಿಗೆ ಬರೋಣ. ಏನಪ್ಪ ಅಂತಂದರೆ, ಸೊ ಭಾಳಷ್ಟು ಎಕ್ಸಾಮ್ಸಲ್ಲಿ ಒಂದು ಕ್ವಶನ್ ಕೇಳಿದ್ದಾನೆ. ಏನು ಅಂತಂದರೆ, ಇಲ್ಲಿ ಎಷ್ಟು ಚಾರ್ಜ್ ಇಡಬೇಕು, ಥರ್ಡ್ ಚಾರ್ಜು ನಾಟ್ ಟು ಗೆಟ್ ನಲ್ ಪಾಯಿಂಟ್ ಅಂತ. ಸೊ ದ ಮ್ಯಾಗ್ನಿಟ್ಯೂಡ್ ಆಫ್ ನಲ್ ಪಾಯಿಂಟ್ಗೆ ಮತ್ತೆ ನಿಮಗೆ ನಂಗೆ ಗೊತ್ತು. ಸೊ ಯು ವಿಲ್ ಎಕ್ಸ್ಪೆಕ್ಟ್ ಆಲ್ವೇಸ್ ಶಾರ್ಟ್ಕಟ್. So that's what a q is equal to minus nq divided by square root of n plus 1 whole square. ಶಾರ್ಟ್ಕಟ್ನ ಯೂಸ್ ಮಾಡ್ಕೋತೀವಿ. ಒಂದು ವೇಳೆ ಇದೇ ಎಕ್ಸಾಂಪಲ್ ತೊಗೊಳ್ಳೋದಾದರೆ, ಸೊ n ವ್ಯಾಲ್ಯೂ ಮಲ್ಟಿಪ್ಲೈ 4 ಮೈನಸ್ ಇಸ್ ದರ್ ಮೈನಸ್ 4. ಓಕೆ, ಸೊ ಸ್ಕ್ವೇರ್ ರೂಟ್ ಆಫ್ n ಅಂದರೆ ಮಲ್ಟಿಪ್ಲೈ ಸ್ಕ್ವೇರ್ ರೂಟ್ ಆಫ್ 4 ವ್ಯಾಲ್ಯೂ 2, 2 ಪ್ಲಸ್ 1 3, 3 ಸ್ಕ್ವೇರ್, ಇಟ್ ವಿಲ್ ಬಿ ಮೈನಸ್ 4 by 9. ಸೊ ಅದೇ ರೀತಿಯಾಗಿ ಸೊ ನಾವು ಇನ್ನೊಂದು ಎಕ್ಸಾಂಪಲ್ ಇದೆ. ಸೊ ಪೊಸಿಷನ್ ಆಫ್ ನಲ್ ಪಾಯಿಂಟನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಡಿಸ್ಟೆನ್ಸ್ ಇಟ್ ಈಸ್ ಎನ್ ಡಿ. ಸೊ ಈ ಟೈಮಲ್ಲಿ ಸೊ ಇಲ್ಲಿ ಕ್ಯೂನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಇದು ಕೂಡ ಯಾವುದೋ ಒಂದು ಕರ್ನಾಟಕ ಎಕ್ಸಾಮ್ KSET ಎಕ್ಸಾಮಲ್ಲಿ ಕೇಳಿದಂಥ ಕ್ವಶನ್ನು ನಾನು ಈಗಾಗಲೇ ಹೇಳಿದ್ದೀನಿ. ಸೊ ಡಿ ವ್ಯಾಲ್ಯೂ ಪೊಸಿಷನ್ ನಲ್ ಪಾಯಿಂಟ್ ಫೈಂಡ್ ಔಟ್ ಮಾಡಬೇಕಾದ್ರೆ ಇಟ್ ಇಸ್ ಜಸ್ಟ್ ಡಿ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ Q2ನ ವ್ಯಾಲ್ಯೂ Q1ನ ವ್ಯಾಲ್ಯೂ Q. So that n value multiplier value 1 plus it is an 1 plus 1, it is just an 1 plus 1, it is just a d by 2. Exactly at midpoint will get null point. ಸೊ ಅದೇ ರೀತಿಯಾಗಿ ಸೊ ಚಾರ್ಜ್ ಎಷ್ಟು ಚಾರ್ಜ್ ಪ್ಲೇಸ್ ಮಾಡಬೇಕಾಗುತ್ತೆ, ಫಾರ್ಮುಲಾ ಇದೆ, ಮೇಲೆ ಫಾರ್ಮುಲಾ ಇದೆ. ಇಲ್ಲಿ ಮೈನಸ್ nq ಸ್ಕ್ವೇರ್ ರೂಟ್ ಆಫ್ n ಪ್ಲಸ್ 1 ಹೋಲ್ ಸ್ಕ್ವೇರ್. ಸೊ ಹಾಗಾದರೆ ಮಲ್ಟಿಪ್ಲೈ ಏನಿದೆ, 1 ಮೈನಸ್ ಕ್ಯೂ ಡಿವೈಡೆಡ್ ಬೈ ಇನ್ನು ವ್ಯಾಲ್ಯೂನು 1 ಪ್ಲಸ್ 1 ಹೋಲ್ ಸ್ಕ್ವೇರ್. ದೆನ್ ಸೊ ವಾಟ್ ಶುಡ್ ಬಿ ದ ಚಾರ್ಜ್ ಅಟ್ q? that will be minus q by 4. ಆನ್ಸರ್ ವಾಸ್ minus q by 4. ಬಹಳ ಸಿಂಪಲ್, ಮಾಡ್ಬೋದಲ್ಲ. ಅದೇ ರೀತಿ ನೀವು ಮಾಡೋದಾದರೆ ಟ್ರೈ ಮಾಡಿ ನೋಡೋಣ. ಟ್ರೈ ಮಾಡಿ. ಆರೇ ಡಿಸ್ಟೆನ್ಸ್ ಕೊಡಿ ಸರ್. ಆಯ್ತು ತಗೊಳ್ಳಿ ಸರ್. ಎಷ್ಟು ಕೊಡಲಿ? ಒಂದು 40 ಸೆಂಟಿಮೀಟರ್. Find the position of null point and also what's the magnitude of charge to get null point. So R 40 divided by multiply root 9 value 3 plus 1 4, 40 by 4 10 centimeter from the Q. ಬಹಳ ಸಿಂಪಲ್. ಒಂದು ವೇಳೆ ನೀವು ಚಾರ್ಜನ್ನು ಫೈಂಡ್ ಔಟ್ ಮಾಡ್ಕೋಬೇಕು ಅಂದ್ಕೊಳ್ಳಿ, ಈಗೇನು ಮಾಡ್ತೀರಾ, ಮೈನಸ್ ಎನ್ನ ವ್ಯಾಲ್ಯೂ 9q ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 9
3. 3 plus 1, 4. 4 square, 16. Simple, no? Minus 9 by 16.